ಜಿಟಿ ದೇವೇಗೌಡರು ವೇದಿಕೆ ಮೇಲೆ ಅಚ್ಚರಿ ಹೇಳಿಕೆ ಕೊಟ್ಟಿದ್ದಾರೆ. ಎಫ್ಐಆರ್ ಆದ ತಕ್ಷಣ ಎಲ್ಲರೂ ಕೂಡ ರಾಜೀನಾಮೆ ಕೊಡಬೇಕಂತ ಆಶ್ಚರ್ಯ ಏನಿದೆ? ಆಶ್ಚರ್ಯ ಅವರೇನು ಹೇಳಿಕೆ ಏನು ಕೊಟ್ಟಿಲ್ಲ. ಕುಮಾರಸ್ವಾಮಿ ಅವರೇ ಪ್ರಾರಂಭದಲ್ಲೇ ಈ ಪಾದಯಾತ್ರೆ ಮಾಡೋದು ಬೇಡ ಅಂತೇಳಿ ಅವ್ರು ಹೇಳಿದರು. ಆಗ ಕುಮಾರಸ್ವಾಮಿ ಅವರು ಇವರು ಜಿಟಿ ದೇವೇಗೌಡರು ಅವರ ಮಾರ್ಗದರ್ಶನದ ಮೇಲೆ ಅವರು ಮಾತಾಡಿದರು. ಅದನ್ನು ಮುಂದುವರಿಸಿದಾರಷ್ಟೇ. ಅವ್ರು ಕೆಲವು ಒತ್ತಡ ಇತ್ತು, ಎಲ್ಲಿ ಮಂತ್ರಿಗಿರಿ ಡ್ರಾಪ್ ಮಾಡ್ತಾರೋ ಮತ್ತೊಂದೇನೋ ಕೆಲವೇನೋ ಭಯ ಹುಡ್ಸಿದ್ರು ಅಂತ ಯಾರೋ ಸುದ್ದಿ ಹೇಳ್ತಾ ಇದ್ರು. ಬಹುಶಃ ಅದನ್ನು ಅವ್ರ ಒತ್ತಡದ ಮೇಲೆ ಅವರು ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಿದ್ರು ಅಷ್ಟೇ. ಈಗ ಅವರು ಅವತ್ತೇನು ಹೇಳಿದ್ರು ಇವತ್ತು ಅದನ್ನು ರಿಪೀಟ್ ಮಾಡಿದ್ರು. ಜಿಟಿ ದೇವೇಗೌಡರು ವೇದಿಕೆ ಮೇಲೆ ಅಚ್ಚರಿ ಹೇಳಿಕೆ ಕೊಟ್ಟಿದ್ದಾರೆ. ಎಫ್ಐಆರ್ ಆದ ತಕ್ಷಣ ಎಲ್ಲರೂ ಕೂಡ ರಾಜೀನಾಮೆ ಕೊಡಬೇಕಂತ ಆಶ್ಚರ್ಯ ಏನಿದೆ? ಆಶ್ಚರ್ಯ ಅವರೇನು ಹೇಳಿಕೆ ಏನು ಕೊಟ್ಟಿಲ್ಲ. ಕುಮಾರಸ್ವಾಮಿ ಅವರೇ ಪ್ರಾರಂಭದಲ್ಲೇ ಈ ಪಾದಯಾತ್ರೆ ಮಾಡೋದು ಬೇಡ ಅಂತೇಳಿ ಅವ್ರು ಹೇಳಿದರು. ಆಗ ಕುಮಾರಸ್ವಾಮಿ ಅವರು ಇವರು ಜಿಟಿ ದೇವೇಗೌಡರು ಅವರ ಮಾರ್ಗದರ್ಶನದ ಮೇಲೆ ಅವರು ಮಾತಾಡಿದರು. ಅದನ್ನು ಮುಂದುವರಿಸಿದಾರಷ್ಟೇ. ಅವ್ರು ಕೆಲವು ಒತ್ತಡ ಇತ್ತು, ಎಲ್ಲಿ ಮಂತ್ರಿಗಿರಿ ಡ್ರಾಪ್ ಮಾಡ್ತಾರೋ ಮತ್ತೊಂದೇನೋ ಕೆಲವೇನೋ ಭಯ ಹುಡ್ಸಿದ್ರು ಅಂತ ಯಾರೋ ಸುದ್ದಿ ಹೇಳ್ತಾ ಇದ್ರು. ಬಹುಶಃ ಅದನ್ನು ಅವ್ರ ಒತ್ತಡದ ಮೇಲೆ ಅವರು ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಿದ್ರು ಅಷ್ಟೇ. ಈಗ ಅವರು ಅವತ್ತೇನು ಹೇಳಿದ್ರು ಇವತ್ತು ಅದನ್ನು ರಿಪೀಟ್ ಮಾಡಿದ್ರು.